ಪಾರಿವಾಳ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿರುವಂತಹ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಮುಂಭಾಗ ಅನ್ಯ ಕೋಮಿನ ನಡುವೆ ಗಲಾಟೆಯಾಗಿದೆ. ಮನೆ ಮೇಲೆ ಪಾರಿವಾಳ ಹಿಡಿಯೋದಕ್ಕೆ ಹೋಗಿ ಬಾಲಕ ಕಾಲು ಜಾರಿ ಬಿದ್ದಿರ್ತಾನೆ. ಬಾಲಕನನ್ನ ರಕ್ಷಣೆ ಮಾಡಿ ಉಪಚರಿಸಿದ್ರು ಮನೆ ಮಾಲೀಕ ಭಾಸ್ಕರ್ ಅನ್ನೋರು. ಉಪಚರಿಸುವಂತ ವೇಳೆ ಏಕಾಏಕಿ ಕ್ಯಾತೆ ತೆಗೆದು ಗಲಾಟೆ ನಡೆದಿದೆ. 5ರಿಂದ ಭಾಸ್ಕರ್ ಹಾಗೂ ಕುಟುಂಬಸ್ಥರ ಮೇಲೆ ಹಲ್ಲೆ ಆಗಿದೆ. 5 ಜನ ಅನ್ಯ ಕೋಮಿನ ವ್ಯಕ್ತಿಗಳಿಂದ ಹಲ್ಲೆ ಮಾಡಲಾಗಿದೆ ಎನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಕೈ ಮಿಲಾಯಿಸಿ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಈ ಗುಂಪುಗಳು. ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ರಾಜಪ್ಪ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜಪ್ಪ, ಪಾರಿವಾಳ ಹಿಡಿಯೋದಕ್ಕೆ ಹೋಗಿ ಆ ಬಾಲಕ ಬಿದ್ದ, ಆತನನ್ನ ಉಪಚರಿಸಿದ್ದೇ ತಪ್ಪಾಯ್ತಾ? ಯಾವ ವಿಚಾರ ಗಲಾಟೆ ಆಯ್ತು ಅಂತ ಅಲ್ಲಿ? ಖಂಡಿತ ಏನು ಚಿಕ್ಕಬಳ್ಳಾಪುರ ನಗರದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಆಸ್ಪತ್ರೆ ಏನಿದೆ, ಜಿಲ್ಲಾ ಆಸ್ಪತ್ರೆ, ಆ ಜಿಲ್ಲಾ ಆಸ್ಪತ್ರೆ ಮುಂಭಾಗಿರ್ತಕ್ಕಂಥ ಒಂದು ಮನೆ ಮೇಲೆ ಏನು ಯಾವಾಗಲೂ ಸಹ ಪಾರಿವಾಳಗಳು ಅಲ್ಲಿ ಬೀಡ್ಬಿಟ್ಟಿರ್ತವೆ. ಅದೇ ಸಂದರ್ಭದಲ್ಲಿ ಪ್ರತಿ ದಿನವೂ ಸಹ ಈ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಸೇರಿದಂತಹ ಒಬ್ಬ ಬಾಲಕ ಆ ಪಾರಿವಾಳಗಳನ್ನ ಹಿಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾನೆ ಪ್ರತಿನಿತ್ಯವೂ ಸಹ. ಅದನ್ನ ಗಮನಿಸಿದಂತಹ ಇವರು ಯಾರೋ ಬಂದು ಮೇಲೆ ಪಾರಿವಾಳ ಹತ್ತಾ ಇದಾರೆ, ಪಾರಿವಾಳ ಹಿಡ್ಕೊಂಡು ಹೋಗ್ತಾ ಇದಾರೆ ಅಂತೇಳಿ ಅನ್ಕೊಂತಾ ಇರ್ತಾರೆ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಅವನು ಬಾಲಕ ಬಂದು ಮನೆ ಮೇಲೆ ಹತ್ತಿದ್ದಾನೆ, ಪಾರಿವಾಳ ಹಿಡ್ಕೊಳಕ್ ಹೋಗಿದ್ದಾನೆ, ಮತ್ತೆ ಬಿದ್ದೋಗಿದ್ದಾನೆ ಕೆಳಗಡೆ. ಬಿದ್ದೋಗಿದ್ದ ಸಂದರ್ಭದಲ್ಲಿ ಇವರು ಆತನ ಏನು ಭಾಸ್ಕರ್ ಅಂತಕ್ಕಂಥ ಮನೆ ಮಾಲೀಕ ಇದ್ದಾನೆ, ಆತನ ಪತ್ನಿ ನೋಡ್ಕೊಂಡು ಆಕೆಗೆ ಏನು ತನ್ನ ಯಜಮಾನಿಗೆ ಹೇಳ್ತಾಳೆ. ಆತ ಹೋಗಿ ಮನೆನ ಅವನು ಕರ್ಕೊಂಡ್ಬಂದು ಕೆಳಗಡೆ ಕೂರಿಸಿ ಉಪಚಾರ ಮಾಡ್ತಾ ಇರ್ಬೇಕಾದ್ರೆ ಏಕಾಏಕಿ ಅವನು ಅನ್ಯ ಕೋಮಿನ ಒಂದು 5 ಜನ ಗುಂಪು ಕಟ್ಕೊಂಡು ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಇನ್ನು ಇವನು ಈ ರೀತಿ ಪಾರಿವಾಳ ಕತ್ಕೊಂಡು ಹೋಗಿ ಅಥವಾ ಬೇರೆ ಏನೋ ಉಪಯೋಗಿಸ್ತಾ ಇದ್ನೋ ಏನೋ ಗೊತ್ತಿಲ್ಲ. ಆದ್ರೆ ಈ ರೀತಿ ಪಾರಿವಾಳಗಳನ್ನ ದಿನ ಇವನು ಹಿಡ್ಕೊಂಡು ಹೋಗಿ ಏನ್ ಮಾಡ್ತಾ ಇದ್ದ. ಆದ್ರೆ ಇದನ್ನ ಗಮನಿಸಿದಂತಹ ಇವರು ಎಲ್ಲನ ಹೋಗ್ಲಿ ಅಂತೇಳಿ ಅಲ್ಲಿ ಬಂದ್ ಬಿದ್ದೋದ್ನಲ್ಲ ಅಂತೇಳಿ ಉಪಚರಿಸಿದ್ದೆ ಅಲ್ಲಿ ತಪ್ಪಾಯ್ತು ಅಂತ ಕಾಣಿಸುತ್ತೆ. ಅವರು ಬೇರೆ ಜನಾಂಗದರ ಒಂದು 4 ಜನ 5 ಜನ ಬಂದು ಗುಂಪು ಕಟ್ಕೊಂಡ್ಬಿಟ್ಟು ಇವ್ರ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಅವರು ಹೆಂಡತಿ ಮೇಲೆ ಆಗಿರ್ಬೋದು, ಮತ್ತೆ ಆತನ ಅಣ್ಣನ ಮೇಲೆ ಒಟ್ಟು 5-6 ಜನ ಮೇಲೆ ಹಲ್ಲೆ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅವ್ರ ಅಣ್ಣ ಸಹ ಬಿಡಿಸಕ್ಕೆ ಹೋಗ್ತಾನೆ, ಅವನ ಮೇಲೂ ಸಹ ಹಲ್ಲೆ ಮಾಡ್ತಾರೆ. ಈ ಬಗ್ಗೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಅಂತ ಕೂಡ ದಾಖಲಾಗಿರ್ತಕ್ಕಂಥದ್ದು. ಇನ್ನು ಈ ಬಾಲಕ ಏನಕ್ಕೆ ಈ ಪಾರಿವಾಳ ಹಿಡ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ನಿಗೂಢವಾಗಿರ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.